ಪ್ರೀತಿಯ ನನ್ನ ಸ್ಪರ್ಧಾ ಮಿತ್ರರೇ, ಇವತ್ತಿನ ದಿನ ರಾಕೆಟ್ ಮತ್ತು ಕೃತಕ ಉಪಗ್ರಹಗಳು ಇದರ ಬಗ್ಗೆ ನೋಡೋಣ. ರಾಕೆಟ್, ಹಾಗಾದ್ರೆ ರಾಕೆಟ್ ಅಂದ್ರೆ ಏನು? ನಾವು ಯಾವುದಕ್ಕೆ ರಾಕೆಟ್ ಅಂತ ಕರಿತೀವಿ ನೋಡಿ. ವ್ಯೋಮ ನೌಕೆಯ ಸಾಧನಗಳನ್ನ ಅಥವಾ ಕೃತಕ ಉಪಗ್ರಹಗಳನ್ನ, ಯಾವ್ರಿ ವ್ಯೋಮ ನೌಕೆಯ ಸಾಧನಗಳನ್ನ ಅಥವಾ ಕೃತಕ ಉಪಗ್ರಹಗಳನ್ನ ಇಟ್ಟು ಕಳಿಸಲು ಉಪಯೋಗಿಸುವ ವಾಹಕ ಸಾಧನಕ್ಕೆ ರಾಕೆಟ್ ಅಂತ ಕರಿತೀವಿ. ಯಾವ ಉಪಗ್ರಹಗಳನ್ನ, ಕೃತಕ ಉಪಗ್ರಹಗಳನ್ನ ಅಥವಾ ವ್ಯೋಮ ನೌಕೆಯ ಸಾಧನಗಳನ್ನ ಇಟ್ಟು ಕಳಿಸಲು ಉಪಯೋಗಿಸುವ ವಾಹಕ ಸಾಧನಕ್ಕೆ ಏನಂತ ಕರಿತೀವಿ? ರಾಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಈ ರಾಕೆಟ್ ತಂತ್ರಜ್ಞಾನ ಏನಪ್ಪಾ ಅಂತ ಕೇಳಿದ್ರ, ಈ ರಾಕೆಟ್ ವಿಜ್ಞಾನ ಇತ್ತೀಚಿಂದು ಅಂತ ಹೇಳ್ತೇವೆ. ಹಾಗಾದ್ರೆ ರಾಕೆಟ್ ವಿಜ್ಞಾನ ಪ್ರಾರಂಭ ಆಗ್ಲಿಕ್ಕೆ ಯಾರು ಕಾರಣಪ್ಪ ಅಂತ ಕೇಳಿದ್ರ, ಕಲ್ಪನಾ ಬರಹಗಾರರು ಅಂತ ಹೇಳ್ತೇವೆ. ಕಲ್ಪನೆಯನ್ನ ಮಾಡಿಕೊಂಡು ಬರ್ತಕ್ಕಂಥ ಕಲ್ಪನಾ ಬರಹಗಾರರು. ಎಂತ ಕಲ್ಪನಾ ಬರಹಗಾರರು ಅಂತ ಅಂದ್ರೆ ಜೂಲ್ಸ್ ವೆರ್ನರ್ತ್. ಯಾರೇ? ಜೂಲ್ಸ್ ವೆರ್ನರ್ತರ್ ಅಂತ ಕಲ್ಪನಾ ಬರಹಗಾರರಿಂದ ಪ್ರಾರಂಭವಾದಂಥ ವಿಜ್ಞಾನ ಯಾವುದಂದ್ರೆ ರಾಕೆಟ್ ವಿಜ್ಞಾನ ಅಂತ ಹೇಳ್ತೀವಿ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ಕೃತಕ ಉಪಗ್ರಹ ಅಥವಾ ವ್ಯೋಮ ನೌಕೆ ಸಾಧನವನ್ನು ಇಟ್ಟು ಕಳಿಸಲು ಉಪಯೋಗಿಸ್ತಕ್ಕಂಥ ವಾಹಕ ಸಾಧನಕ್ಕೆ ರಾಕೆಟ್ ಅಂತ ಕರಿತು. ಆ ರಾಕೆಟ್ ಅನ್ನ ಗಮನಿಸಿದಾಗ ಹೇಗಪ್ಪ ಅಂತಂದ್ರೆ ಇಷ್ಟು ಪ್ರಮುಖವಾದಂತ ಆಯಾಮಗಳನ್ನು ಹೊಂದಿರ್ತೈತಿ. ಇಲ್ಲಿ ನೋಡಿ, ಒಂದು ಉಪಯುಕ್ತ ಹೊರೆ, ಒಂದು ಇಂಧನ ಟ್ಯಾಂಕ್, ಒಂದು ಆಕ್ಸಿಡಕ್ ಟ್ಯಾಂಕ್, ಒಂದು ಕವಾಟಗಳು, ಎಂಜಿನ್, ನಿಷ್ಕಾಸ. ಪ್ರಮುಖವಾಗಿ ಇಷ್ಟು ಭಾಗಗಳನ್ನ ಒಳಗೊಂಡಿರ್ತೈತಿ ಒಂದು ರಾಕೆಟ್. ಎಷ್ಟು ಭಾಗ ಅಂದ್ರೆ ಈ ಭಾಗಗಳು ನಮಗೆ ನೆನಪಿರ್ಬೇಕ್ರಿ. ಹಾಗಾದ್ರೆ ಇಲ್ಲಿ ನೋಡಿ, ಉಪಯುಕ್ತ ಹೊರೆ ಅಥವಾ ಇದಕ್ಕೆ ಇನ್ನೊಂದು ಏನಂತ ಕರಿತೀವಪ್ಪ ಅಂತಂದ್ರೆ ಪೆಲೋಡ್ ಅಂತ ಕರಿತೀವ್ರಿ. ಏನಂತ ಕರಿತೀವ್ರಿ? ಪೆಲೋಡ್, ಉಪಯುಕ್ತ ಹೊರೆ. ಹಾಗಾದ್ರೆ ನಾಳೆ ಪ್ರಶ್ನೆ ಏನ್ ಬರ್ತೈತಪ್ಪ ಅಂತ ಕೇಳಿದಾಗ, ವಿಚಾರ ಮಾಡಿದಾಗ ರಾಕೆಟಿನ ಯಾವ ಭಾಗದಲ್ಲಿ ಕೃತಕ ಉಪಗ್ರಹಗಳನ್ನ ಅಥವಾ ವ್ಯೋಮ ನೌಕೆಯ ಸಾಧನಗಳನ್ನ ಇಟ್ಟು ಉಡಾಯಿಸುವರು ಅಂತ ಕೇಳಿದಾಗ ರಾಕೆಟಿನ ಮುಂಭಾಗದಲ್ಲಿ, ಇಲ್ಲಿ ಪೆಲೋಡ್ ಅಂತ ಏನ್ ಹೇಳ್ತೇವೆ ನೋಡ್ರಿ, ಪೆಲೋಡ್ ಅಥವಾ ಉಪಯುಕ್ತ ಹೊರೆ ಅಂತ. ಇಲ್ಲಿ ಏನಿರ್ತದಪ್ಪ ಅಂತ ಕೇಳಿದಾಗ ಕೃತಕ ಉಪಗ್ರಹಗಳು ಇರ್ತಾವ್ರಿ. ಕೃತಕ ಉಪಗ್ರಹಗಳು ಅಥವಾ ವ್ಯೋಮ ನೌಕೆಯ ಸಾಧನಗಳು ಇರ್ತಾವ. ಯಾವ ಭಾಗದಲ್ಲಿ ಅಂತ ಕೇಳಿದ್ರೆ ರಾಕೆಟಿನ ಮುಂಭಾಗದಲ್ಲಿ. ಈ ರಾಕೆಟಿನ ಮುಂಭಾಗದಲ್ಲಿ ಈ ಕೃತಕ ಉಪಗ್ರಹಗಳನ್ನು ಇಟ್ಟು ಕಳಿಸೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಅದಕ್ಕೆ ಉಪಯುಕ್ತ ಹೊರೆ ಅಂತ ಕರಿತೀವಿ ಅಥವಾ ಪೆಲೋಡ್ ಅಂತ ಕರಿತೀವಿ. ನೆನಪಿಟ್ಟು. ಹಾಗಾದ್ರೆ ರಾಕೆಟ್ನಲ್ಲಿ ಪ್ರಮುಖವಾಗಿ ಇರ್ತಕ್ಕಂಥ ಎರಡು ಟ್ಯಾಂಕ್ ಯಾವುದಂದ್ರೆ ಒಂದು ಇಂಧನ ಟ್ಯಾಂಕು, ಒಂದು ಆಕ್ಸಿಡಕ್ ಟ್ಯಾಂಕ್. ಹಾಗಾದ್ರೆ ಇಂಧನ ಟ್ಯಾಂಕು ಮತ್ತು ಆಕ್ಸಿಡಕ್ ಟ್ಯಾಂಕ್ ಅನ್ನ ಎರಡನ್ನು ಕೂಡಿ ನಾವು ಒಟ್ಟಾಗಿ ಏನಂತ ಕರಿತೀವಿ ಅಂದ್ರೆ ನೋದನಕಾರಿಗಳು ಅಂತ ಕರಿತೀವಿ. ನೋದನಕಾರಿಗಳು ಎಂದರೆ ಏನು ಅಂತ ಕೇಳಿದಾಗ ರಾಕೆಟಿನಲ್ಲಿರುವ ಇಂಧನ ಟ್ಯಾಂಕ್ ಮತ್ತು ಆಕ್ಸಿಡಕ್ ಟ್ಯಾಂಕ್ ಅನ್ನ ಒಟ್ಟಾಗಿ ನೋದನಕಾರಿಗಳು ಅಂತೇಳಿ ಕರಿತೀವಿ. ಹಾಗಾದ್ರೆ ನೆನ್ಪಿಟ್ಕೊಳ್ಳಿ, ರಾಕೆಟ್ಗಳು ಯಾವ ಪ್ರದೇಶದಲ್ಲಿ ಅಂತ ಕೇಳಿದಾಗ ನಿರ್ವಾತ ಪ್ರದೇಶದಲ್ಲಿಯೂ ಕೂಡ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ ಅಂತ ಹೇಳ್ತೀವಿ. ನಿರ್ವಾತ ಮೀನ್ಸ್ ವ್ಯಾಕ್ಯೂಮ್, ಗಾಳಿ ಇಲ್ಲದ ಪ್ರದೇಶ ಅಂತ ಹೇಳ್ತೀವಿ. ಹಾಗಾದ್ರೆ ರಾಕೆಟ್ಗಳು ನಿರ್ವಾತ ಪ್ರದೇಶದಲ್ಲಿಯೂ ಕೂಡ ಕಾರ್ಯನಿರ್ವಹಿಸಲು ಸಾಧ್ಯವಾಗಿದೆ. ಹೇಗೆ ಅಂತ ಕೇಳಿದಾಗ ರಾಕೆಟ್ಗಳು ತಮ್ಮ ಜೊತೆಗೆ ಯಾವ ಟ್ಯಾಂಕ್ ಅನ್ನು ಒಯ್ಯುವುದರಿಂದ? ಆಕ್ಸಿಡಕ್ ಟ್ಯಾಂಕ್ ಅನ್ನು ಒಯ್ಯುವುದರಿಂದ. ಅಂದ್ರೆ ಇಂಧನ ದಹನವಾಗಬೇಕಾಗಿತ್ತು ಅಂದ್ರೆ ಆಮ್ಲಜನಕದ ಅವಶ್ಯಕತೆ ಇದೆ. ಆಮ್ಲಜನಕ ಇದ್ರೆ ಮಾತ್ರ ಇಂಧನ ಉರಿತೈತಿ. ಹಾಗಾದ್ರೆ ಈ ರಾಕೆಟ್ಗಳು ಚಲಿಸುವುದು ಭೂಮಿಯ ವಾತಾವರಣದಲ್ಲೆಲ್ಲ, ಭೂಮಿಯ ವಾತಾವರಣವನ್ನ ಮೀರಿ ಹೋಗಿ ಚಲಿಸ್ತಾವ. ಹಾಗಾದ್ರೆ ಭೂಮಿಯ ವಾತಾವರಣವನ್ನ ಮೀರಿ ಹೋಗಿ ಚಲಿಸ್ತಾವಪ್ಪ ಅಂತಂದಾಗ ಆ ರಾಕೆಟ್ನಲ್ಲಿರುವ ಇಂಧನ ಉರಿಲಾಕೆ ಏನ್ ಬೇಕು ಅಂದ್ರೆ ಆಕ್ಸಿಜನ್ ಬೇಕು. ಹಾಗಾಗಿ ರಾಕೆಟ್ನಲ್ಲಿ ಏನ್ ಯೂಸ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಆಕ್ಸಿಡಕ್ ಟ್ಯಾಂಕ್ ಅನ್ನ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ರಾಕೆಟ್ನಲ್ಲಿ ಯೂಸ್ ಮಾಡಿರ್ತಾರ. ಹಾಗಾಗಿ ರಾಕೆಟ್ ಮತ್ತು ಇಂಧನ ಟ್ಯಾಂಕ್ ಎರಡನ್ನೂ ಒಟ್ಟಾಗಿ ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ನೋದನಕಾರಿಗಳು ಅಂತ ಕರಿತೀವಿ. ನೆಕ್ಸ್ಟ್, ಈ ಕವಾಟಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಇಂಧನ ಟ್ಯಾಂಕು, ಇಂಧನ ಮತ್ತು ಆಕ್ಸಿಡಕ್ ಟ್ಯಾಂಕ್ ಅನ್ನ ಎಂಜಿನ್ಗೆ ಸರಬರಾಜು ಮಾಡ್ತಾವ. ಎಂಜಿನ್ನಲ್ಲಿ ಇಂಧನ ದಹನವಾಗ್ತೈತಿ. ದಹನವಾದಾಗ ಏನಾಗ್ತೈತಿಪ್ಪ ಅಂತಂದ್ರ ಗರಿಷ್ಠ ಪ್ರಮಾಣದಲ್ಲಿ ಇಲ್ಲಿ ನಿಷ್ಕಾಸ ಬಿಡುಗಡೆ ಆಗ್ತೈತಿ. ಈ ನಿಷ್ಕಾಸ ಬಿಡುಗಡೆ ಆದಾಗ ಏನಪ್ಪಾ ಅಂತಂದ್ರ ಈ ನಿಷ್ಕಾಸ ಕೆಳಗಡೆ ಬಿಡುಗಡೆ ಆಗ್ತೈತಿ. ಅದೇ ರೀತಿನೇ ರಾಕೆಟ್ ಏನಪ್ಪಾ ಅಂತಂದ್ರೆ ಚಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನೋಡಿ, ನಿಷ್ಕಾಸ ಬಿಡುಗಡೆ ಆಗಿದ್ದು ರಾಕೆಟ್ ಚಲಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹಾಗಾಗಿ ರಾಕೆಟಿನ ಉಡಾವಣೆಯ ನಿಯಮ ಯಾವುದಪ್ಪ ಅಂತ ಕೇಳಿದ್ರ ರಾಕೆಟಿನ ಉಡಾವಣೆಯ ನಿಯಮ ನ್ಯೂಟನ್ನ ಚಲನೆಯ ಮೂರನೇ ನಿಯಮದನ್ವಯ ಅಂತ ಹೇಳ್ತೀವಿ. ಮೂರನೇ ನಿಯಮ ಏನು ಹೇಳ್ತೇವಪ್ಪ ಅಂತ ಕೇಳಿದ್ರೆ
ಕ್ರಿಯೆ ಮತ್ತು ಪ್ರತಿಕ್ರಿಯೆ ಪರಸ್ಪರ ವಿರುದ್ಧ ಮತ್ತು ಸಮ ಅಂತ ಹೇಳ್ತೇವೆ. ಇಲ್ಲಿ ರಾಕೆಟಿನಿಂದ ನಿಷ್ಕಾಸ ಇಂಧನ ದಹನವಾಗಿ ನಿಷ್ಕಾಸ ಹೊರಬರೋದು ಕ್ರಿಯೆ ಆದರೆ ಪ್ರತಿಕ್ರಿಯೆ ಪರಸ್ಪರ ವಿರುದ್ಧ. ರಾಕೆಟ್ ಮುಂದಕ್ಕೆ ಚಲಿಸ್ತೈತಿ. ಆದರೆ ಇಂಧನ ದಹನವಾಗಿ ನಿಷ್ಕಾಸ ಏನು ಬಿಡುಗಡೆ ಆಗ್ತಿತ್ತಲ್ಲ, ಈ ನಿಷ್ಕಾಸ ಏನು ಮಾಡ್ತೈತಪ್ಪ ಅಂತ ಕೇಳಿದಾಗ ರಾಕೆಟಿಗೆ ಮುಮ್ಮುಖ ಬಲವನ್ನು ಒದಗಿಸುತ್ತದೆ. ಮುಂದಕ್ಕೆ ಹೋಗ್ತಕ್ಕಂಥ ಬಲವನ್ನು ಏನು ಮಾಡ್ತೈತಪ್ಪ ಅಂತ ಕೇಳಿದ್ರೆ ಒದಗಿಸ್ತದ ಅಂತೇಳಿ ನಾವೇನು ಮಾಡ್ತೇವೆ ಅಂದ್ರೆ ಹೇಳ್ತೇವೆ. ಇನ್ನು ನಂತರ ಪಾಯಿಂಟ್ ನೋಡ್ರಿ, ಇದು ಎಷ್ಟು ಹಂತದ ರಾಕೆಟ್ ಅಪ್ಪ ಅಂತ ಕೇಳಿದ್ರೆ ಒಂದು ಹಂತದ ರಾಕೆಟ್. ಎಷ್ಟು ಹಂತದ ರಾಕೆಟ್ ರೀ? ಒಂದು ಹಂತದ ರಾಕೆಟ್. ಹಾಗಾದ್ರೆ ರಾಕೆಟಿನ ತತ್ವ ಅಂತ ಬರ್ತೇವ್ರಿ. ಯಾವ್ದ್ರಿ? ರಾಕೆಟಿನ ತತ್ವ. ರಾಕೆಟಿನ ತತ್ವ ಯಾವ್ದಪ್ಪ ಅಂತ ಕೇಳಿದ್ರ ಸಂವೇಗ ಸಂರಕ್ಷಣಾ ತತ್ವ. ನೋಡಿ, ರಾಕೆಟಿನ ತತ್ವ ಯಾವ್ದತ್ ಕೇಳಿದ್ರ ಸಂವೇಗ ಸಂರಕ್ಷಣಾ ತತ್ವ. ರಾಕೆಟಿನ ಉಡಾವಣೆಯ ನಿಯಮ ಯಾವ್ದತ್ ಕೇಳಿದ್ರ ನ್ಯೂಟನ್ನ ಚಲನೆಯ ಮೂರನೇ ನಿಯಮದನ್ವಯ. ತತ್ವ ಯಾವುದು? ಸಂವೇಗ ಸಂರಕ್ಷಣಾ ತತ್ವ. ಹಾಗಾದ್ರೆ ಸಂವೇಗ ಸಂರಕ್ಷಣಾ ತತ್ವ ಎಂದರೆ ಏನಂತ ಕೇಳಿದ್ರ ಒಂದು ವ್ಯವಸ್ಥೆಯ ಮೇಲೆ ಬಾಹ್ಯ ಬಲ ಸೊನ್ನೆಯಾಗಿದ್ದು ಆ ವ್ಯವಸ್ಥೆಯಲ್ಲಿನ ಒಟ್ಟು ಸಂವೇಗ ಸಂರಕ್ಷಿತವಾಗುತ್ತದೆ. ಇದಕ್ಕೇನಪ್ಪ ಅಂತ ಕೇಳಿದಾಗ ಸಂವೇಗ ಸಂರಕ್ಷಣಾ ತತ್ವ ಅಂತ ಕರಿತೀವಿ. ಅಂದ್ರೆ ಒಂದು ವ್ಯವಸ್ಥೆಯ ಮೇಲೆ ಬಾಹ್ಯ ಬಲ ಸೊನ್ನೆಯಾಗಿದ್ದಾಗ ಆ ವ್ಯವಸ್ಥೆಯಲ್ಲಿನ ಸಂವೇಗ ಒಟ್ಟು ಸಂರಕ್ಷಿತವಾಗುತ್ತದೆ. ಮಾಸ್ ಇಂಟು ವೆಲಾಸಿಟಿ ಅಂತ ಹೇಳ್ತೀವಿ. ಒಟ್ಟು ಸಂವೇಗವಾಗಿರುತ್ತದೆ. ಅದಕ್ಕೇನಂತ ಕರಿತೀವಪ್ಪ ಅಂತಂದ್ರೆ ಸಂವೇಗ ಸಂರಕ್ಷಣಾ ತತ್ವ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ. ಹಾಗಾದ್ರೆ ನೆಕ್ಸ್ಟ್ ಪಾಯಿಂಟ್ ಬರ್ತೀನಿ ನೋಡ್ರಿ. ಇದು ಏಕ ಹಂತದ ರಾಕೆಟ್. ನಾವು ಏನಪ್ಪ ಅಂತಂದ್ರೆ ಕೃತಕ ಉಪಗ್ರಹಗಳನ್ನ ಉಡಾವಣೆ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಈಗ ಸಂಪರ್ಕ ಉಪಗ್ರಹವನ್ನ ನೋಡಿದೆವಂದ್ರ ಸುಮಾರು ಸಂಪರ್ಕ ಉಪಗ್ರಹವನ್ನ 36,000 ಕಿಲೋಮೀಟರ್ ಅಂತರದ ದೂರದ ಕಕ್ಷೆಯಲ್ಲಿ ಸ್ಥಾಪಿಸ್ತದೆ. ಯಾವ್ದ್ರಿ? ಭೂಸ್ಥಿರ ಉಪಗ್ರಹಗಳು. ಇಷ್ಟು ದೂರದ ಕಕ್ಷೆಗೆ ನಾವು ಉಪಗ್ರಹಗಳನ್ನು ಸ್ಥಾಪಿಸಬೇಕಾಗಿತ್ತಪ್ಪ ಅಂತಂದ್ರ ರಾಕೆಟ್ನಲ್ಲಿರುವ ಇಂಧನ ಟ್ಯಾಂಕ್ ದೊಡ್ಡ ಮಾಡ್ಬೇಕಾಗ್ತೈತಿ, ಆಕ್ಸಿಡನ್ ಟ್ಯಾಂಕ್ನು ದೊಡ್ಡ ಮಾಡ್ಬೇಕಾಗ್ತೈತಿ. ಅಲ್ಲದೆ ಕೃತಕ ಉಪಗ್ರಹದ ರಾಶಿ, ಹಾಗಾದ್ರೆ ರಾಕೆಟಿನ ಒಟ್ಟು ರಾಶಿ ಏನಾಗ್ತೈತಿಪ್ಪ ಅಂತ ಕೇಳಿದಾಗ ಅಧಿಕವಾಗ್ತೈತಿ, ಹೆಚ್ಚಾಗ್ತೈತಿ. ರಾಕೆಟಿನ ರಾಶಿ ಹೆಚ್ಚಾಯ್ತಪ್ಪ ಅಂತಂದ್ರ ನಾವು ಕೃತಕ ಉಪಗ್ರಹಗಳನ್ನ ಬೇಕಾದ ಕಕ್ಷೆಯಲ್ಲಿಗೆ ಸ್ಥಾಪಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ನಾವು ಏನು ಮಾಡ್ತಾ ಇದ್ದೇವಪ್ಪ ಅಂತ ಕೇಳಿದಾಗ ಕೃತಕ ಉಪಗ್ರಹಗಳನ್ನು ನಮಗೆ ಬೇಕಾದ ಕಕ್ಷೆಯಲ್ಲಿ ಸ್ಥಾಪಿಸಲು ಉಪಯೋಗಿಸ್ತಕ್ಕಂಥ ರಾಕೆಟಿನ ವಿಧ, ಯಾವ ವಿಧದ ರಾಕೆಟ್ ಅನ್ನ ನಾವು ಉಪಯೋಗಿಸ್ತೇವಪ್ಪ ಅಂತ ನೋಡಿದ್ರೆ ಬಹು ಹಂತ ರಾಕೆಟ್ ಅಂತ ಬರ್ತದೆ. ಯಾವ್ದ್ರಿ? ಬಹು ಹಂತ ರಾಕೆಟ್. ಬಹು ಹಂತ ರಾಕೆಟ್ ಅಂತ ಹೇಳ್ತೀವಿ. ನೋಡಿ, ಬಹು ಹಂತ ರಾಕೆಟ್ ಅಂದ್ರೆ ಆಗಲೇ ನೀವೇನ್ ಮಾಡಿರಿ ಸಿಂಗಲ್ ಏಕ ಹಂತ ರಾಕೆಟ್. ನೋಡ್ರಿ, ಈ ಬಹು ಹಂತ ರಾಕೆಟ್ ಅಂದ್ರೆ ಹೆಂಗಿರ್ತೈತಿ? ಈ ಸೇಪ್ನಾಗ ಇರ್ತೈತಿ. ಒಂದರ ಮೇಲೆ ಒಂದರಂತೆ, ಹೀಗೆ ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ಹಲವು ರಾಕೆಟ್ಗಳಿಗೆ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದಾಗ ಬಹು ಹಂತ ರಾಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಬಹು ಹಂತ ರಾಕೆಟ್ ಅಂದ್ರೆ ಏನಂತ ಕೇಳಿದಾಗ ರಾಕೆಟ್ ಮೇಲೆ ಇರಲು ಅಗತ್ಯ ಸಾಮರ್ಥ್ಯ ಒದಗಿಸಲು ಒಂದರ ಮೇಲೆ ಒಂದರಂತೆ ಜೋಡಿಸಿರುವ ರಾಕೆಟಿನ ವ್ಯವಸ್ಥೆಗೆ ಬಹು ಹಂತ ರಾಕೆಟ್ ಅಂತ ಕರಿತೀವಿ. ಹಾಗಾದ್ರೆ ಈ ಬಹು ಹಂತ ರಾಕೆಟ್ನಿಂದ ನಮಗೆ ಏನು ಉಪಯೋಗ ಐತಪ್ಪ ಅಂತ ಕೇಳಿದಾಗ ಯಾವುದೇ ಉಪಗ್ರಹವನ್ನ ಯಾವುದೇ ಕಕ್ಷೆಯಲ್ಲಿ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗೈತಿ. ಹಾಗಾದ್ರೆ ಬಹು ಹಂತ ರಾಕೆಟ್ಗಳು ಹೇಗೆ ಕಾರ್ಯ ಮಾಡ್ತಾವ ಅಂದಾಗ ನೋಡಿ, ಒಂದರ ಮೇಲೆ ಒಂದರಂತೆ ಇರ್ತಾವ. ಹೀಗಿದ್ದಾಗ ಈ ಫಸ್ಟ್ ಈ ಇಂಜಿನ್ ಸ್ಟಾರ್ಟ್ ಆಗ್ತೈತಿ, ಇದು ಬೂಸ್ಟರ್ ಹಂತ ಅಂತ ಹೇಳ್ತು. ಇಲ್ಲಿ ಏನಾಗ್ತದಪ್ಪ ಅಂತ ಕೇಳಿದಾಗ ಗರಿಷ್ಠ ಸಾಮರ್ಥ್ಯದೊಂದಿಗೆ ಏನಪ್ಪ ಅಂತಂದ್ರೆ ರಾಕೆಟ್ಗೆ ಮುಮ್ಮುಖ ಬಲವನ್ನ ಒದಗಿಸ್ತೈತಿ. ಇದು ಒದಗಿಸಿದ ತಕ್ಷಣ ರಾಕೆಟ್ ಸ್ಟಾರ್ಟ್ ಆಗಿಬಿಡ್ತೈತಿ. ರಾಕೆಟ್ ಏನಪ್ಪ ಅಂತ ಮೇಲೆಗೆ ಹೋಗ್ತೈತಿ. ಸುಮಾರು ಒಂದು 200 ಕಿಲೋಮೀಟರ್ ದೂರ ಹೋಯ್ತಪ್ಪ ಅಂತಂದ್ರ ಈ ರಾಕೆಟಿನ ಕೆಳಭಾಗದಲ್ಲಿ ಇರ್ತಕ್ಕಂಥ ರಾಕೆಟಿನ ಇಂಧನ ಮತ್ತು ಆಕ್ಸಿಡನ್ ಟ್ಯಾಂಕ್ ಖಾಲಿ ಆಗ್ತೈತಿ. ಅವಾಗ ಆ ಎಂಜಿನ್ ಕಳ್ಸ್ಕೊಂಡು ಬೀಳ್ತೈತಿ. ನೆಕ್ಸ್ಟ್ ಎರಡನೇ ರಾಕೆಟ್ ನಲ್ಲಿ ಇರ್ತಕ್ಕಂಥ ಎಂಜಿನ್ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಇದು ಸ್ಟಾರ್ಟ್ ಆಗಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಹೋಗಿಂದ ನೆಕ್ಸ್ಟ್ ಏನಪ್ಪಾ ಹೇಳ್ತೇವೆ ಅಂದ್ರೆ ಸುಮಾರು ಇದು ಒಂದು 400 ಕಿಲೋಮೀಟರ್ ತನಕ ಹೋಯ್ತು ಅಂತ ಇಟ್ಕೊಡ್ರಿ. ಅವಾಗ ಏನು ಮಾಡಿಬಿಡ್ತೈತಿ, ಇದರಲ್ಲಿ ಇರ್ತಕ್ಕಂಥ ಎಂಜಿನ್ ಆಗಿರ್ಬೋದು, ಇಂಧನ ಟ್ಯಾಂಕ್ ಮತ್ತು ಆಕ್ಸಿಡನ್ ಟ್ಯಾಂಕ್ ಇವೆರಡನ್ನು ಏನ್ ಮಾಡ್ತಾವೆ ನೆಕ್ಸ್ಟ್ ಕಳ್ಸ್ಕೊಂಡ್ಬಿಡ್ತು. ನೆಕ್ಸ್ಟ್ ಈ ಹಂತದ ರಾಕೆಟ್ ಸ್ಟಾರ್ಟ್ ಆಗ್ತೈತಿ. ಇದನ್ನು ಸುಮಾರು ಏನಪ್ಪಾ ಅಂತಂದ್ರ ಒಂದು 700 ಕಿಲೋಮೀಟರ್ ದೂರ ಹೋಯ್ತು, ಅಥವಾ ಎಷ್ಟೇ ಒಂದು 1700 ಕಿಲೋಮೀಟರ್ ದೂರ ಹೋಯ್ತು. ಅವಾಗ ಈ ರಾಕೆಟ್ ಏನ್ ಮಾಡಿಬಿಡ್ತೈತಿಪ್ಪ ಅಂತಂದ್ರೆ ಕಳ್ಸ್ಕೊಂಡ್ ಬಿಡ್ತೈತಿ. ಈ ಲಾಸ್ಟ್ ರಾಕೆಟ್ ಐತಲ್ರಿ, ಈ ರಾಕೆಟ್ ಒಳಗಡೆ ನಾವು ಏನ್ ಇಟ್ಟಿರ್ತೀವಪ್ಪ ಅಂತಂದ್ರೆ ಕೃತಕ ಉಪಗ್ರಹ ಇಲ್ಲಿಟ್ಟಿರ್ತೀವಿ. ಕೊನೆಯದಾಗಿ ರಾಕೆಟಿನ ಮುಂಭಾಗದಲ್ಲಿ ಅದಕ್ಕೆ ಏನಂತ ಕರಿತೀವಿ? ಪೆಲೋಡ್ ಅಂತ ಕರಿತೀವಿ. ಈ ಲಾಸ್ಟ್ ರಾಕೆಟ್ ಇದು ಏನ್ ಮಾಡ್ತೈತಪ್ಪ ಅಂತಂದ್ರೆ ಬೇಕಾದ ಕಕ್ಷೆಯಲ್ಲಿ ಉಪಗ್ರಹವನ್ನ ಸ್ಥಾಪಿಸ್ತದ ಅಂತ ಹೇಳ್ತೀವಿ.
ಈ ರೀತಿಯಾಗಿ ಬಹುಹಂತ ರಾಕೆಟ್ಗಳು ಏನು ಮಾಡ್ತಾವಪ್ಪ ಅಂತ ಕೇಳಿದಾಗ ಕಾರ್ಯನಿರ್ವಹಿಸ್ತಾವು. ಹಾಗಾದರೆ ಈ ರಾಕೆಟ್ಗಳನ್ನು ಏನಪ್ಪ ಅಂತಂದ್ರೆ ಉಡಾವಣೆಯ ಉದ್ದೇಶ ಏನು ಬಹುಹಂತ ರಾಕೆಟ್ ಅಂತ ಕೇಳಿದ್ರಂದ್ರೆ ಯಾವುದೇ ಉಪಗ್ರಹವನ್ನು ಯಾವುದೇ ಕಕ್ಷೆಯಲ್ಲಿ ಸ್ಥಾಪಿಸಲು ಸಾಧ್ಯವಾಗಿದೆ ಅಂದರೆ ಅದಕ್ಕೆ ಕಾರಣ ಬಹುಹಂತ ರಾಕೆಟ್ಗಳು, ನೆನ್ಪಿಟ್ಕೊಳ್ಳಿ. ಹಾಗಾದರೆ ನಂತರ ಏನು ಮಾಡೋಣಪ್ಪ ಅಂತ ಕೇಳಿದಾಗ ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ರಾಕೆಟ್ ಮತ್ತು ಕೃತಕ ಉಪಗ್ರಹಗಳಿಗೆ ಸಂಬಂಧಪಟ್ಟಂತೆ ಅಲ್ಲದೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳು ಏನು, ವಿಮೋಚನಾ ವೇಗ ಅಂದರೆ ಏನು, ಭೂಸ್ಥಿರ ಉಪಗ್ರಹಗಳು ಅಂದ್ರೆ ಏನು, ಅವುಗಳೆಲ್ಲ ಎಷ್ಟು ಅಂತರ ಕಕ್ಷೆಯಲ್ಲಿ ಸ್ಥಾಪಿಸ್ತೇವೆ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಅಂದ್ರೆ ಇದು ಯಾವುದಂದ್ರೆ ಭಾರತೀಯ ಬಾಹ್ಯಾಕಾಶ ಕಾರ್ಯಕ್ರಮಗಳು ಯಾವಾಗ ಚಾಲೋದು, ಭಾರತದ ಉಪಗ್ರಹ ಯಾವುದು, ಭಾರತದ ಪ್ರಥಮ ರಾಕೆಟ್ ಯಾವುದು, ಭಾರತದ ಪ್ರಥಮ ದೂರ ಸಂವೇದಿ ಉಪಗ್ರಹ ಯಾವುದು, ಅವೆಲ್ಲನೂ ಮುಂದಿನ ತರಗತಿಯಲ್ಲಿ ನೋಡೋಣ ಅಂತ ಹೇಳುತ್ತಾ ಇವತ್ತಿನ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.